ಕೃಷ್ಣಗೂ ಯಾರು ಬಂದಾರ ಅಂತೇಳಿ ಒಳಗಡೆ ಬಂದು ನೋಡ್ತಾನೆ. ಅವಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರು ಓದ್ತಾನೆ ಇದ್ರು. ಅಂದ್ರೆ ಅವು ಬಂದು ಕೀಲಿ ಇಟ್ಟದ್ದು ಗೊತ್ತಾಗಿಲ್ಲ, ಅವು ಹೋಗಿದ್ದು ಗೊತ್ತಾಗಿಲ್ಲ, ಅವು ಮತ್ತೆ ಬೆಳಗ್ಗೆ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ. ಅಂದ್ರೆ 12 ಗಂಟೆಗಳ ಕಾಲ ಅವರು ಓದ್ತಾನೆ ಇದ್ರು. ಅಷ್ಟೊಂದು ಗಾಢವಾಗಿ ಓದ್ತಾ ಇದ್ರು. ಅಂದ್ರೆ ಅವರನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರ ಮನಸ್ಸು ಬರಲಿಲ್ಲ ಗ್ರಂಥಪಾಲಕನಿಗೆ. ಅದಕ್ಕೆ ಡಿಸ್ಟರ್ಬ್ ಮಾಡಲಾರ್ದನೆ ಅವ್ರ ಮುಂದೆ ಚಾವಿ ಇಟ್ಟು ಅವ್ರಿಗೆ ಯಾವಾಗ ಸಾಕಾಗ್ತದೆ ಅವಾಗ ಓದ್ಕೊಂಡು ಅವ್ರು ಆಮೇಲೆ ಕೀಲಿ ಹಾಕೊಂಡು ಹೋಗ್ಲಿ ಅಂತೇಳಿ ಅವ್ರ ಮುಂದೆ ಚಾವಿ ಇಟ್ಟು ಹೋಗ್ಬಿಡ್ತಾರೆ. ಅವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರೆ ಬಾಬಾ ಸಾಹೇಬರ ಹೆಸರು ಅಲ್ಲಿವರೆಗೆ ಇರ್ತದೆ. ಯಾಕಂದರೆ ನೋಡಿ, ನಾವು ನಮ್ಮ ಭಾರತದಲ್ಲಿ ಸಂವಿಧಾನ ಅಂತ ಇದೆಯಲ್ಲ, ಜಗತ್ತಿನ ಎಲ್ಲ ಸಂವಿಧಾನಗಳಲ್ಲಿ ಶ್ರೇಷ್ಠ ಇದೆ. ನಮ್ಮಲ್ಲಿ ಸ್ವಾತಂತ್ರ್ಯ ಬರುವ ಟೈಮ್ದಲ್ಲಿ ಅದೊಂದು ಚಾಲೆಂಜಿಂಗ್ ಬಹಳ ಬಿಕ್ಕಟ್ಟಿನ ವಿಷಯ ಆಗಿದೆ ಸಂವಿಧಾನ ಬರುವುದು. ಯಾಕಂದರೆ ನಮ್ಮಲ್ಲಿ ಪೂರ್ವದಿಂದ ಪಶ್ಚಿಮವರೆಗೆ, ಉತ್ತರದಿಂದ ದಕ್ಷಿಣವರೆಗೆ ಲಕ್ಷಾಂತರ ಜಾತಿ, ಧರ್ಮ, ಬೇರೆ ಬೇರೆ ಸಂಸ್ಕೃತಿ, ಆಚಾರ, ಬುಡಕಟ್ಟು ಎಲ್ಲ ಇತ್ತು. ಲಕ್ಷಾಂತರ ಭಾಷೆಗಳಿತ್ತು. ಅವ್ರನ್ನೆಲ್ಲರನ್ನೂ ಒಂದೇ ವೇದಿಕೆಯಡಿ, ಒಂದೇ ಕಾನೂನಡಿ ತರುವುದು ಬಿಗ್ಗೆಸ್ಟ್ ಅದು. ಎಷ್ಟೋ ಜನ ಅಲ್ಲಿ ಡ್ರಾಫ್ಟ್ ಕಮಿಟಿಯಲ್ಲಿ ಬಿಟ್ಟು ಹೋದ್ರು, ಅನಾರೋಗ್ಯ ಇದೆ ನನಗೆ ಆಗಲ್ಲ ಅಂತಂದ್ರು. ಅಂಥ ಟೈಮ್ದಲ್ಲಿ ಏನು ಆಶಾಕಿರಣವಾಗಂತಂದರೆ ನಮ್ಮ ಬಾಬಾ ಸಾಹೇಬರು. ನೋಡಬೇಕು ಮಕ್ಕಳೇ, ಎಲ್ಲ ನೀವು ಕಲಿಬೇಕು. ಇವತ್ತೆಲ್ಲ ಯಾವುದೇ ಜಾತಿ ಧರ್ಮ ಇರಲಿ, ಬಂದವನು ಯಾವನಾರ ಇರ್ತಾನೆ ನನಗೆ ಆಶಾಕಿರಣ ಯಾವನಂತಂದ್ರೆ ನಮ್ಗೆ ಸಂವಿಧಾನ ಅದಕ್ಕೆ ಬಾಬಾ ಸಾಹೇಬರ ಹೆಸರು. ಯಾವುದೇ ಜಾತಿ ಧರ್ಮ ಇರಲಿ ನಾವು ನೋಡಬೇಕು, ಲಿಸ್ಟನ್ನು ನೋಡಬೇಕು. ಈಗ ನಮ್ಮಲ್ಲಿ ರೈಟ್ಸ್ ಅಂತಿದೆ, ನಮ್ಮಲ್ಲಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತಿದೆ. ಪ್ರತಿಯೊಬ್ಬ ವ್ಯಕ್ತಿ ಇದನ್ನ ವಿಚಾರ ಹೇಳಿ ಯಾವುದೇ ಇದರಲ್ಲಿ ಸಾಧ್ಯ ಇಲ್ಲ ಇಷ್ಟರ ಬರಲಿಕ್ಕೆ. ಅದಕ್ಕಾಗಿ ಇನ್ನೂ ಅದು ನಮ್ಮಿಷ್ಟು ಜಾತಿ ಧರ್ಮ ಅದು ನಮ್ಮ ದೇಶ ಏನಾಗಿದೆ, ಯಾವುದೇ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಹ ನಾವು ಏಕತೆಯನ್ನು ಪ್ರದರ್ಶನ ಮಾಡ್ತಾ ಇದ್ದೇವೆ. ಅದಕ್ಕೆ ಗೊತ್ತಾ, ನಮ್ಮ ಸಂವಿಧಾನ ಅಷ್ಟು ಸಭದ್ರವಿದೆ. ಅದಕ್ಕೆ ಕಾರಣೀಭೂತರು ಯಾರು? ನಮ್ಮ ಬಾಬಾ ಸಾಹೇಬರು. ಸೊ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ದಿನ ನಮ್ಮನ್ನೆಲ್ಲ ಅಗಲಿಂತ ದಿನ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದ್ರು ಕೂಡ ದೇಶಕ್ಕೆ ದೊಡ್ಡ ಸಂವಿಧಾನವನ್ನು ಬರೆದಂಥ ನಾಯಕರು. ಒಂದು ವಿದ್ಯಾರ್ಥಿಗಳು ಭವಿಷ್ಯತ್ತಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತಿನ ಏನು ಮಹಾಪರಿನಿರ್ವಾಣ ದಿನ ಅಂತ ಆಚರಣೆ ಮಾಡ್ತಿದ್ದೇವೆ. ಜಗತ್ತಿನಲ್ಲಿಯೇ ಏಕೈಕ ವ್ಯಕ್ತಿ, ಸತ್ತ ವ್ಯಕ್ತಿಗೆ ಆಚರಣೆ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಭಾಷಿಸಬೇಕಾಗ್ತದೆ. ಹೀಗಾಗಿ ನಾವೆಲ್ಲರೂ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ಏನವರು ಹೇಳ್ತಿದ್ರು, ನಾವು ಚೆನ್ನಾಗಿ ಇರಬೇಕು ಅಂದರೆ ನಮಗೆ ಇಡೀ ದೇಶವೇ ಇಡೀ ವಿಶ್ವವೇ ಅಂಜಬೇಕಾದ್ರೆ ನಾವು ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಾದಾಗ ಮಾತ್ರ ನಮಗೆಲ್ಲರೂ ಹೆದರ್ತಾರೆ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು. ಹೀಗಾಗಿ ನಾವು ಮಾತನ್ನು ಹೇಳಿದ್ರು ಬಾಬಾ ಸಾಹೇಬರು, ಮೌಢ್ಯತೆ ಎದುರಿಗೆ ನಾವು ಹೋಗಬೇಡಿ, ನಾವು ದೇವಸ್ಥಾನದ ಗಂಟೆಯಿಂದ ಹಿಂದೆ ಹೋಗೋದು ಬೇಡ, ನಾವು ಶಾಲೆ ಗಂಟೆ ಜೊತೆಯಲ್ಲಿ ಹೋಗೋಣ ಅಂತಕ್ಕಂಥ ಮಾತನ್ನು ಕೂಡ ಬಾಬಾ ಸಾಹೇಬರು ಹೇಳಿದರು. ಮುದ್ದು ವಿದ್ಯಾರ್ಥಿಗಳು, ಇಲ್ಲಿ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವೊಂದು ಕಿವಿ ಮಾತನ್ನು ಹೇಳ್ತೇವೆ. ನೀವೇನು ಕನಸು ಕಟ್ಟಿದ್ದೀರಿ, ಒಂದು ಕನಸು ನನಸಾಗಬೇಕು. ಯಾಕಂದ್ರೆ ಬಾಬಾ ಸಾಹೇಬರು ಕಟ್ಟಂತ ಒಂದು ಕನಸು ನಿಮ್ಮ ಭವಿಷ್ಯ ರೂಪದಲ್ಲಿ ಅವರು ಕೇಳ್ತಾ ಇದ್ದಾರೆ. ಅವರು ಏನನ್ನೂ ಕೇಳಿಲ್ಲ. ಅವರು ಜೀವಿತಾವಧಿಯಿಂದ ಅವರು ಕೊನೆ ಉಸಿರು ಎಳೆಯುವವರೆಗೂ ಕೂಡ ಅವರು 7 ಇಂಚು ನಮ್ಮಿಂದ ಏನೂ ಬಯಸಿಲ್ಲ. ಅವ್ರು ಏನು ಬಯಸಿದ್ರಂದ್ರೆ, ನೀವು ನನ್ನ ಜನಗಳು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಉನ್ನತ ಹುದ್ದೆಯಲ್ಲಿ ಹೋಗಿ ಒಂದು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಮುಂದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಮುನ್ನಡೆಸಬೇಕು ಅಂತಕ್ಕಂಥ ಒಂದು ಆಶೆಯನ್ನ ಇಟ್ಟಿದ್ರು. ಆ ಆಶೆಯನ್ನು ನಾವು ಎಲ್ಲರೂ ಕೂಡ ಈಡೇರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ನನಗೂ ಕೂಡ ಶಿಲ್ಪಿ ಅಂತ ಕರೀತಾರೆ. ಆಮೇಲೆ ಮೊಟ್ಟ ಮೊದಲ ಕಾನೂನು ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಆ ನಂತರ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ. ಹೀಗೆ ಹಲವಾರು ಚಳವಳಿಗಳನ್ನು, ಹೋರಾಟಗಳನ್ನು ಮಾಡ್ತಾರೆ. ನ್ಯಾಯ ನಿಷ್ಠುರವಾದಿಗಳಾಗಿದ್ದರು. ಯಾರ ಬಿಡೆಗೂ ಯಾರ ದಾಕ್ಷಿಣ್ಯಕ್ಕೂ ಒಳಗಾಗ್ತಾ ಇರಲಿಲ್ಲ. ಹೀಗಾಗಿ